ಈ ಅರ್ಜುನ್ ಗುರುದೇವ್ ಅಂತಕ್ಕಂಥವರು ಫೀಸ್ನ ಸಾಫ್ಟ್ವೇರ್ನಲ್ಲಿ ಲೋಪ ಇರ್ತದೆ. ಆ ಸಾಫ್ಟ್ವೇರ್ಗೆ 10 ರೂಪಾಯಿ ನೀವು ಇದನ್ನು ಹಾಕಿದ್ರೆ ಎಡಿಟ್ ಸಿಸ್ಟಮ್ನಲ್ಲಿ ಅವರು 18,000 ಕಟ್ಟನ್ನು 18 ರೂಪಾಯಿ ಕಟ್ಟಿ 18,000 ರೂಪಾಯಿದು ಚಲನ್ ತಂದು ಕೊಟ್ಟಿದ್ದನ್ನು ಇಲ್ಲಿ ಲೋಪ ನನಗೆ ಕಂಡು ಬರ್ತದೆ. ಕೆಲವು 18,000 ಕಟ್ಟನ್ನು 18 ರೂಪಾಯಲ್ಲಿ ಫೀಸ್ ಕಟ್ಟೋಗಿದ್ದಾನೆ. ಎಡಿಟ್ ಮಾಡ್ಕೊಂಡು ಅದನ್ನು ಬಿಲ್ ತೆಗೆದು ಫೀಸ್ ಸೆಕ್ಷನಿಗೆ ಕೊಟ್ಟಿದ್ದಾರೆ. ಫೀಸ್ನ ಸೆಕ್ಷನ್ನಲ್ಲಿ ಕೋಟ್ಯಾಂತರ ರೂಪಾಯಿ ಅಲ್ಲಿ ಅರ್ನಿಂಗ್ ಆಗೋದ್ರಿಂದ ಇವರು ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಲ್ಲ. ಇವನು ಗುಮಾಸ್ತ ಭಾಗಿಯಾಗಿದ್ನೋ ಏನೋ ಗೊತ್ತಿಲ್ಲ. ನಾವು ಅವರಿಬ್ಬರನ್ನ ಸಸ್ಪೆಂಡ್ ಮಾಡಾಕ್ತು. ಯಾರು ರಮೇಶ್ ಅಂತೇಳಿ ಒಬ್ಬರಿದ್ದರು ಅಲ್ಲಿ, ಅವ್ರನ್ನ ತೆಗೆದು ಅದಾದ 1 ತಿಂಗಳಿಗೆ ರಿಟೈರ್ಡ್ ಆದವ್ರನ್ನ ಇಟ್ಕೊಂಡಿದ್ದು ನಾಗೇಂದ್ರ ಅಂತೇಳಿ ಅವ್ರನ್ನೂ ತೆಗೆದು. ಸೊ ಅದನ್ನು ಚೆಕ್ ಮಾಡಿಸಿದಾಗ ಅವರು ಫೀಸು ಕಂಟ್ರೋಲ್ ಅಧಿಕಾರಿ ಇರ್ತಾರಲ್ಲ ಪ್ರಸನ್ನ ಅಂತೇಳಿ, ಅವರು ನನ್ನ ಮೇಲೆ ಮುಗಿ ಬೀಳ್ತಾರೆ. ಏನು ಸರ್ ನಮ್ಮ ಮೇಲೆ ಈ ಥರ ಅನುಮಾನ ಪಡ್ತೀರಾ, ಇದೇನಾದರೂ ನಡೆದಿದ್ರೆ ನಾನು ರಾಜೀನಾಮೆ ಕೊಟ್ಟು ಹೋಯ್ತೀನಿ ಅಂತಾರೆ. ನಾನು ಅದಕ್ಕೆ ಹೇಳ್ತೀನಿ, ನಾನು ಸೆಕ್ರೆಟ್ರಿಗೂ ರಾಜೀನಾಮೆ ಕೊಡ್ತೀನಿ, ನನ್ನ ನಿರ್ದೇಶಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೇನೆ, ನನಗೆ ಗೊತ್ತಿಲ್ಲ, ನೀನು 3 ತಿಂಗಳದ್ದು ಕಂಡಿಡಿಯಪ್ಪ ಅಂತ ಹೇಳ್ತೀನಿ. ಆಗ ಅವನು ಸಂಜೆಗೆ ಬರ್ತಾನೆ, 6,90,000 3 ತಿಂಗಳಿಗೆ ಸಿಕ್ಕಿದೆ ಸರ್ ಅಂತಾನೆ. ಮತ್ತು ಏನು ಮಾಡಿದೆ, ನೀನು ಬೆಳಗ್ಗೆ ಹೇಳ್ದಲ್ಲ 5 ವರ್ಷದ್ದು ನನಗೆ ಕೊಡೋ ಲಿಷ್ಟ ಅಂತ ಹೇಳ್ತೀವಿ. ಅವರು ತಗೊಂಬರ್ತಾರೆ. ಅದಕ್ಕೆ ಯಾರು ಆ ಥರ ಮೋಸ ಮಾಡಿದ್ರು ಮಕ್ಕಳು, ಅವ್ರ ಜೊತೆ ಯಾರು ಭಾಗಿಯಾಗಿದ್ದರು ಆ ಮಕ್ಕಳಿಗೆ 25,000 ದಂಡ ಹಾಕಿ ಫೀಸ್ ಎಷ್ಟು ಕಟ್ಟಬೇಕಾಯ್ತು ಅಷ್ಟನ್ನೂ ಸಹ ಫೀಸನ್ನು ಕಟ್ಟಿಸ್ಕೊಂಡಿದ್ದೀವಿ. ಕೋಟ್ಯಾಂತರ ರೂಪಾಯಿ ದುಡ್ಡು ಬಂತು. ಯಾವುದು ಅದು ಕೋಟಿಗಟ್ಟಲೆ ಇದೆ. ಈಗ 69 ಲಕ್ಷ ಏನೋ ಬಂದಿದೆ. ಆಗಿದೆ ಎಲ್ಲ ಮಾಡಿ ಅವ್ರ ಮಾರ್ಕ್ಸ್ ಕಾರ್ಡೆಲ್ಲನೂ ತಡೆ ಹಿಡ್ದಿದ್ದೀವಿ. ಅವ್ರು ಯಾವತ್ತಿದ್ರೂ ಬರಲೇಬೇಕು, ಕಟ್ಟಲೇಬೇಕು. ಸೊ ಆಂತರಿಕ ತನಿಖೆ ನಮ್ಮ ಇಲ್ಲ ನಮ್ಮಲ್ಲೇ ಮಕ್ಕಳಿಗೆ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ಅಲ್ಲ, ಅದು ನಮ್ಮ ಲೋಪ ಆಗಿರೋದ್ರಿಂದ ನಾವು ಆಂತರಿಕವಾಗಿ ಅಲ್ಲೇ ಒಂದು ಕಮಿಟಿನಲ್ಲಿ ತೀರ್ಮಾನ ಮಾಡಿದ್ದೀವಿ. ಸೊ ಆ ಒಂದು ಸಾಫ್ಟ್ವೇರ್ನ ಅಳವಡಿಸ್ಲಿಕ್ಕೆ ಇವರು ದಾವಣಗೆರೆಯಿಂದ ಒಂದು ಪಾರ್ಟಿ ಕರ್ಕೊಬರ್ತಾರೆ. ಅರ್ಜುನ್ ಗುರುದೇವ್ 34 ಲಕ್ಷ ರೂಪಾಯಿ ಆಗುತ್ತೆ. ಈ ಸಾಫ್ಟ್ವೇರ್ನ ಕಂಟ್ರೋಲ್ ಮಾಡಿ ನಾವು ಬ್ಯಾಂಕಿಗೆ ಪ್ರೊಟೆಕ್ಷನ್ನಿಗೆ ಕೊಟ್ಕೊಂಡ್ರೆ ಇದು ಅನುಕೂಲ ಆಗುತ್ತೆ ಅಂತ ನಾನು ಕೆನರಾ ಬ್ಯಾಂಕಿನ DGM AGMಗೆ ಮತ್ತು ಮ್ಯಾನೇಜರ್ ಹತ್ರ ಗಲಾಟೆ ಮಾಡಿ 37 ಕೋಟಿ ರೂಪಾಯಿ ನಿಮ್ಮ ಬ್ಯಾಂಕಲ್ಲಿ FD ಇಟ್ಟಿದ್ದೀವಿ, ನೀವು ನಮ್ಮ ದುಡ್ಡಿಗೆ ಪ್ರೊಟೆಕ್ಷನ್ ಕೊಡಲಿಲ್ಲ ಅಂದರೆ ನೀವು ಇನ್ನೇನು ಮಾಡ್ತೀರಾ ಅಂತ ಅಂದಾಗ ಅವರು ನಾವು ಅದನ್ನು ನಾವೇ ಬರ್ಸ್ಕೊಂಡು ತಗ್ತೀವಿ ಸರ್, ಅದೇನು ಒಂದು 50,000 1 ಲಕ್ಷದೊಳಗೆ ಆಗುತ್ತೆ ಅಂತೇಳಿ ಫ್ರೀಯಾಗಿ ಕೆನರಾ ಬ್ಯಾಂಕ್ನವರು ನಮಗೆ ಮಾಡಿಕೊಡ್ತಾರೆ. ಮತ್ತು ಇನ್ನೊಂದು ಸ್ಮಾರ್ಟ್ ಕ್ಯಾಂಪಸ್ ಮಾಡಬೇಕು ಅಂತೇಳಿ ಎಲ್ಲೆಲ್ಲಿ ಏನೇನು ಮಾಡಬೇಕು, ಕರಾರುವಕ್ಕಾಗಿ ಮಾಡಬೇಕು, ಡ್ರೈನು, UGD, ರೋಡು, ಬಿಲ್ಡಿಂಗೆಲ್ಲ ಇದನ್ನು ಪೊಲಿಟಿಕಲ್ಲಾಗಿ ಕಟ್ಟಬೇಕು ಅಂತೇಳಿ ಒಂದು ತಂಡವನ್ನು ಕರ್ಕೊಂಬರ್ತಾರೆ ಸರ್ವೆ ಮಾಡಲಿಕ್ಕೆ. ಅರ್ಜುನ್ ಗುರುದೇವ್ ಅವರೇ 39 ಲಕ್ಷಕ್ಕೆ ಅದಕ್ಕೆ ಒಂದು ಕೊಟೇಶನ್ ಕೋಟ್ ಮಾಡ್ತಾರೆ. ಸೊ ಉಡಾದಲ್ಲಿ ಇದ್ದಂಥ ಒಬ್ಬ ಇಂಜಿನಿಯರ್ನ ಕನ್ಸಲ್ಟ್ ಮಾಡಿ, ನೀವು ಗೌರ್ಮೆಂಟ್ ಅಧಿಕಾರಿ ಆಗಿರೋದ್ರಿಂದ ನಿಮ್ಮನ್ನು ನಮ್ಮ ಕಾಲೇಜಿಗೆ ನಿಯೋಜನೆ ಮಾಡ್ಕೊತೀವಿ, ನೀವು BSNR ಕಂಪ್ನಿಯಲ್ಲಿ ಏನು ಕೃಷ್ಣನಗರದಲ್ಲಿ ನಡೀತಾ ಇದೆ ಈಗ ಕೆಲಸ ನಡೀತಾ ಇಲ್ಲ, ಅವ್ರಿಗೆ ಹೇಳಿ ಅದೇನು ಖರ್ಚು ಕೊಡ್ತೀವಿ ಅಂತ ಅಂದರು. ಅವರು ಸುಮಾರು 17 ಜನ 7 ದಿವಸ 8 ದಿವಸ ಬಂದು ಸರ್ವೆ ಮಾಡಿ ನಮಗೆ ಇಂಜಿನಿಯರ್ ಕಾಲೇಜು ಇದು ಹಲವಾರು ವಿದ್ಯಾರ್ಥಿಗಳನ್ನ ಸೃಷ್ಟಿ ಮಾಡೋದ್ರಿಂದ ನಾವು ಫ್ರೀಯಾಗಿ ಮಾಡಿಕೊಡ್ತೀವಿ ಸರ್, ನಿಮ್ಮಲ್ಲಿ 1 ಲೋಟ ಕಾಫಿನೂ ಬೇಡ ಊಟನೂ ಬೇಡ ಅಂಥೇಳಿ ಅವರು ಫ್ರೀಯಾಗಿ ಮಾಡಿಕೊಟ್ರು. ಆ ಒಂದು 37 ಲಕ್ಷನೂ ಅಲ್ಲಿ ಉಳೀತು. ಇನ್ನು ಹಾಸ್ಟ್ಲು ಕೇರ್ ಸಿಟಿ ಇದ್ದಿದ್ದರಿಂದ ಹಾಸ್ಟ್ಲಲ್ಲಿ ಯೂರಿನರ್ಸ್ ಇರ್ಬೋದು, 16-20 ರೂಮ್ ಬೇಕು ಅಂತೇಳಿ 3,96,00,000ಕ್ಕೆ ಒಂದು ಕೊಟೇಶನ್ ಕರ್ಕೊಬಂದು ಇದೇ ದಾವಣಗೆರೆಯಿಂದ ಅವರ ರಿಲೇಟಿವ್ನೇ ಕರ್ಕೊಬಂದು ಕೊಡ್ತಾರೆ. ಸೊ ಅದಕ್ಕೆ ನಾವು ಖಾಸಗಿಯವರಿಂದ ಒಂದು ಕೊಟೇಶನ್ ತಯಾರು ಮಾಡಿಸ್ತೀವಿ, ಅದು 1,46,00,000ಕ್ಕೆ ಅವರು ಕೊಟೇಶನ್ ಕೊಡ್ತಾರೆ. ಅಂಥ ಸಂದರ್ಭದಲ್ಲಿ ಇದು ಯಾಕೋ ಎಡವಟ್ಟು ಆಗ್ತಾಯಿದೆ, ಇವರಿಗೆ ನಾವು ಯಾವುದೇ ಒಂದು ಇದನ್ನು ಕೊಡೋದು ಬೇಡ, ಟೆಂಡ್ರ್ ಕಾಲ್ ಮಾಡೋಣ, ಸ್ವಲ್ಪ ದಿವಸ ಮಾಡಿದವರು ಪರವಾಗಿಲ್ಲ ಅಂತ ತಡೆ ಹಿಡಿತೀವಿ. ಸೊ ಆಗ ನಾವು ಏನು ಹೇಳಿದ್ರು ಮಾಡ್ತಾ ಇಲ್ವಲ್ಲ, ಯಾಕೆ ನಿಮ್ಮ ಹತ್ರ ನಾವೇ ಯಾಕೆ ಇದ್ದೇನು ಪ್ರಯೋಜನ, ನಮಗೆ ನೀವು ಏನಾದರೂ ಮಾಡಲಿಕ್ಕೆ ಅವಕಾಶನೇ ಕೊಡೋದಿಲ್ಲ. ನಾವು ಅದಕ್ಕೆ ಹೇಳ್ತೀವಿ, ಹಣಕಾಸು ಲೋಪ ಆಗೋಕ್ಕೆ ಮುದ್ದೇಗೌಡರು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅವರು ಹಣಕಾಸು ಸಾಹಿತ್ಯ ಸಮಿತಿಯ ಒಂದು ಅಧ್ಯಕ್ಷರಾಗಿದ್ದರು.
ಅವರು ನಮ್ಮನ್ನು ನಂಬಿ ಬಿಟ್ಟಿರೋದ್ರಿಂದ ಈ ಥರದ ಅವಕಾಶ ಕೊಡಲ್ಲ ಅಂತೇಳಿ ಟ್ರೆಜರರು, ನಾನು ಅಧ್ಯಕ್ಷರು, ಆಗಿನ ಪ್ರಿನ್ಸಿಪಾಲ್ ಆಗಿದ್ದಂಥ ಕೃಷ್ಣಯ್ಯನವರು ಹೇಳ್ತಾರೆ. ಆ ಒಂದು ಕಾರಣವನ್ನು ಇಟ್ಕೊಂಡು ನನ್ನ ಮಗನಿಗೆ ಹಿಂಸೆ ಕೊಟ್ಟಿದೆಯಾ, ಬೈದಿದೆಯಾ, ಅಂದಿದೆಯಾ ಅಂತೇಳಿ ಈ ಗುರುದೇವ್ ಅವರಿಗೆ ನಾವು ಮುದ್ದೇಗೌಡರು ನಾನು ಸೇರಿ 2 ವರ್ಷ ನೀವು ಅಧ್ಯಕ್ಷರು, ಆಟಿದೇವಗೌಡರು 3 ಅಧ್ಯಕ್ಷರು, ಅನ್ಯೋನ್ಯವಾಗಿ ಜಾತ್ಯತೀತವಾಗಿ ಎಲ್ಲ ಜವಾಬ್ದಾರಿನೂ ಒಂದೊಂದು ಜಾತಿಗೆ ಒಂದೊಂದು ಪೋಸ್ಟು ಅಂತೇಳಿ ಜೈನ್ ಕಮಿಟಿಗೆ, ಈಡಿಗ ಕಮಿಟಿಗೆ, ಲಿಂಗಾಯತ ಕಮಿಟಿಗೆ, ಒಕ್ಕಲಿಗರಿಗೆ ಎಲ್ಲ ಸಮನಾಗಿ ಹಂಚಿ ಕೊಟ್ಟಂಥ ಇದನ್ನು ಗಾಳಿಗೆ ತೂರಿ ನಮ್ಮ ಮೇಲೆ ಇಲ್ಲಸಲ್ಲದ ಆಪಾದನೆ ಮಾಡಿ ಇವರು ಹೊರಗಡೆ ಹೋಗಿದ್ದಾರೆ. ಅವರು ಎಲ್ಲೇ ಬಹಿರಂಗವಾಗಿ ಬಂದು ಕೂತ್ಕೊಂಡ್ರು ಅವರ ಹೇಳಿಕೆಗಳಿಗೆ ನಾನು ಪ್ರತಿ ಉತ್ತರ ಕೊಡ್ತೀನಿ. ಅವರು ಎಲ್ಲಿಗೆ ಬೇಕಾದರೂ ಡಿಬೇಟಿಗೆ ಬರೋಕ್ಕೆ ನಾನು ಸಿದ್ಧರಿದ್ದೀನಿ. ಸೊ ಇದು ಅವರು ನಮ್ಮನ್ನು ಬಿಟ್ಟು ಹೋಗಲಿಕ್ಕೆ ಕಾರಣ. ಇನ್ನು ಮುಖ್ಯವಾಗಿ